ಬೈ ಬಾಳ್ ಮಂದಿದ ರಿವರ್ಸ್ ವಿಡಿಯೋ ನೋಡಿದ ನಾನು ಹಿಂದಿ ಆಡಿಯನ್ಸ್ ಗೆ ಮೂವಿ ಇಷ್ಟ ಆಗಿಲ್ಲ. ಬಾಳ್ ಮಂದಿ ಟ್ರೇಲರ್ ಬಾಳ್ ಕ್ರಿಂಜ್ ಐತಿ, ಓವರ್ ಬಿಲ್ಡಪ್ ತೋರ್ಸ್ಯಾರ ಅಂತ ಹೇಳ್ತಾರ. ಒಂದಿಷ್ಟು ಸೀನ್ ಒಳಗ ಸ್ವಲ್ಪ ಕ್ರಿಂಜ್ ಐತಿ, ಈ ಸೀನ್ ಒಳಗ ಆಮೇಲೆ ಬಿಟ್ರೆ ಈ ಸೀನ್, ಆಮೇಲೆ ಈ ಸೀನ್ ಒಳಗ ಸ್ವಲ್ಪ ಕ್ರಿಂಜ್ ಅನ್ಸೈತಿ. ಆದ್ರ ಬೈ ಮೂವಿ 2022 ರಿಲೀಸ್ ಆಗ್ಬೇಕಿತ್ತ. 2 ವರ್ಷ ಆದ್ಮ್ಯಾಗ ಮೂವಿ ಟೇಸ್ಟ್, ಮೂವಿದ್ ಒಂದ್ ಫ್ಯಾಷನ್ ಚೇಂಜ್ ಆಗೈತಿ. ಈಗ ಒಂದ್ ಸ್ವಲ್ಪ ಮೂವಿಗೆ ಟ್ರಬಲ್ ಆಗತೈತಿ ಅಷ್ಟೇ. ಇದು ಮೂವಿದ ಟ್ರೇಲರ್ 1, ಟ್ರೇಲರ್ 2 ಬರತೈತಿ. ಟ್ರೇಲರ್ 1 ಒಳಗ ಯಾವ್ದು ಸ್ಟೋರಿ ಬಿಟ್ಕೊಟ್ಟಿಲ್ಲ ಅವ್ರ, ಜಸ್ಟ್ ಆಕ್ಷನ್ ಸೀನ್ ಧಟ್ಬಡ್ ಅಂತ ಬಂದ್ ಹೋಗ್ತಾವ. ಸೆಕೆಂಡ್ ಟ್ರೇಲರ್ ಒಳಗ ಸ್ವಲ್ಪ ಸ್ಟೋರಿ ಏನಾರ ಒಂದ್ ಸ್ವಲ್ಪ ಬ್ಲೆಂಡ್ ಮಾಡಿದ್ರ ಎಲ್ಲರಿಗೂ ಲೈಕ್ ಆಗ್ತೈತಿ. ಬೈ ಒಂದಿಷ್ಟು ಮೂವಿ ಒಳಗ ಆ ದೊಡ್ಡ ಎಲಿಮೆಂಟ್ಸ್ ಎದಕ್ ಹಾಕೋಬೇಕ, ಪ್ರೆಸೆನ್ಸ್ ಅದರದ ಬಾಳ ಇಂಪಾರ್ಟೆನ್ಸ್ ಆಕೈತಿ. ಆದ್ರೆ ಈ ಮೂವಿ ಒಳಗ ದೊಡ್ಡ ಎಲಿಮೆಂಟ್ಸ್ ಹಾಕ್ಯಾರ, ಆದ್ರ ಅದ್ರ ಪ್ರೆಸೆನ್ಸ್ ಅದ್ರದ್ದು ಇಂಪಾರ್ಟೆನ್ಸ್ ಎಷ್ಟೈತಿ ಮೂವಿ ಒಳಗ ಅಷ್ಟ ಆಗ್ಬೇಕಾಕೈತಿ. ಜಸ್ಟ್ ಈ ಟ್ರೇಲರ್ ನೋಡಿ ನಾವ್ ಏನು ಮಾತಾಡಕ್ ಆಗಂಗಿಲ್ಲ. ಪೂರಾ ಮೂವಿ ಪ್ರಾಪರ್ ನೋಡುಮ್ರಿ. ಸ್ಟೋರಿ ವೈಸ್ ಅಲ್ಲಿ ಆ ಪ್ರೆಸೆನ್ಸ್ ಆ ಜಾಗದಾಗ ಆ ಸಿಚುವೇಶನ್ ಒಳಗ ಆ ದೊಡ್ಡ ಎಲಿಮೆಂಟ್ಸ್ ಅಲ್ಲಿ ಬೇಕಿತ್ತು ಅನ್ನೋ ಸಂಬಂಧ ಹಾಕಿದ್ರ ಪ್ರೆಸೆಂಟ್ ಮಾಡಿದ್ರ ಬೆಸ್ಟ್. ಅಕಸ್ಮಾತ್ ತೋರ್ಸಿಲ್ಲ ಅಂತಂದ್ರ ಮೂವಿ ಒನ್ ಟೈಮ್ ಎಂಜಾಯ್ ಮಾಡಿ ವಾಚ್ ಮಾಡಿ ಇಗ್ನೋರ್ ಮಾಡುಮ್ರಿ. ಆದ್ರ ಮೂವಿಗೆ ಒಂದ್ ಚಾನ್ಸ್ ಕೊಡಮ. ಎದಕ್ಕಂತಂದ್ರ ಕನ್ನಡ ಇಂಡಸ್ಟ್ರಿ ಒಳಗ VFX ಗ್ರಾಫಿಕ್ಸ್ ಸ್ವಲ್ಪ ಡೆವಲಪ್ ಆಗತೈತಿ, ಮೂವಿ ಟ್ರೈ ಮಾಡತ್ತಾರ. ಅದ್ರ ಸಂಬಂಧ ಆದ್ರ ಸಪೋರ್ಟ್ ಮಾಡಮ. ನೋ ಹೋಪ್ ಕರ್ನಾಟಕ ಒಳಗ ಹೊಡೆದ ಹೊಡಿತೈತಿ ಮೂವಿ, ಆರಾಮ್ಸಿ ತನ್ನ ಬಜೆಟ್ ನ ರಿಕವರಿ ಮಾಡ್ತೈತಿ. ಸ್ವಲ್ಪ ಹಿಂದಿ ಆಡಿಯನ್ಸ್ ಗೆ ಅಟ್ರಾಕ್ಟ್ ಮಾಡಕ್ ಆಗಿಲ್ಲ ಟ್ರೇಲರ್. ಎದಕ್ಕಂತಂದ್ರ ಮೂವಿ ಫ್ಯಾಷನ್ ಚೇಂಜ್ ಆಗೈತಲ್ಲ, ಅವ್ರ ಮೈಂಡ್ ಸ್ವಲ್ಪ ಚೇಂಜ್ ಆಗೈತಿ ಅಷ್ಟೇ. ಒಂದಿಷ್ಟು ಸೀನ್ ಐಸ್ಲ್ಯಾಂಡ್ ಒಳಗೈತಿ, ಒಂದಿಷ್ಟು ಮರುಭೂಮಿ ಒಳಗೈತಿ, ಒಂದಿಷ್ಟು ಬೇರೆ ದೇಶದೊಳಗೈತಿ. ಎಲ್ಲ ಬ್ಲೆಂಡ್ ಮಾಡಿ ಆಲ್ ಇನ್ ಒಂದ್ ಮೂವಿ ಒಳಗ ತರಾತಾರ. ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರ ಅನ್ನೋದ್ ಮ್ಯಾಗ ಡಿಪೆಂಡ್ ಐತಿ ಮೂವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, 100 ಸಬ್ಸ್ಕ್ರೈಬರ್ ಜಲ್ದಿ ಕಂಪ್ಲೀಟ್ ಮಾಡೋಣ. ಆಮೇಲೆ ಮೂವಿ ಒಳಗ ಧ್ರುವ ಸರ್ಜಾನ್ ಕ್ಯಾರೆಕ್ಟರ್ ಸ್ವಲ್ಪ ಸೈಕ್ ಟೈಪ್ ಇರೈತಿ. ಆ ಟೈಪ್ ಆ ಕ್ಯಾರೆಕ್ಟರ್ ಎದಕ್ ಮಾಡಾಕತ್ತೈತಿ ಅನ್ನೋದನ್ನು ಟ್ರೇಲರ್ ನೋಡಿ ಹೇಳಕ್ ಹಂಗಿಲ್ಲ. ಇನ್ನು ಮೋಸ್ಟ್ಲಿ ಒಂದ್ ಯಾವ್ದ ಪರ್ಸನ್ ಮಿಸ್ಸಿಂಗ್ ಸಂಬಂಧ ಯಾವ್ದಾವ್ದ ದೇಶಕ್ಕೆ ಹುಡುಕಾಡುವಂತ ಒಂದ್ ಸೀನ್ ಬಂದಿರ್ಬೇಕು. ಜಸ್ಟ್ ನಾವು ಟ್ರೇಲರ್ ನೋಡಿ ಈ ಕ್ಯಾರೆಕ್ಟರ್ ಈ ರೀತಿ ಸೈಕ್ ಮಾಡಾಕೈತಿ, ಬಾಳ ಕ್ರಿಂಜ್ ಐತಿ ಅಂತ ಅನ್ನಕ್ ಬರಂಗಿಲ್ಲ. ಮೂವಿ ಪ್ರಾಪರ್ ಮೂವಿ ನೋಡಿದ್ಮ್ಯಾಗ ಒಬ್ಬ ಎವರೇಜ್ ರಿವ್ಯೂವರ್ದು ಒಪಿನಿಯನ್ ಏನೈತೆ ಅಂತಂದ ಗೊತ್ತಾಕೈತಿ. ಆಮೇಲೆ ಇನ್ನೊಂದು ಮೂವಿ ಬಿಗ್ ಸ್ಕೇಲ್ ಮಾಡ್ಬೇಕಂತಂದ ಜಾಸ್ತಿ VFX, CGI, ಗ್ರಾಫಿಕ್ಸ್ ಏನೇನೈತಿ ಎಲ್ಲ ಒಂದ ಕಡೆ ಹಾಕುದಲ್ಲ. ಮೂವಿ ಯಾವ ಸಿಚುವೇಶನ್ ಒಳಗೆ ಏನ್ ಕೇಳ್ತೈತಿ ಅದಷ್ಟ ಪ್ರೆಸೆನ್ಸ್ ಮಾಡ್ಬೇಕೈತಿ, ಮೇನ್ ಪಾಯಿಂಟ್ ಆಗಿರ್ತೈತಿ. ನೋಡು ಮೂವಿ ರಿಲೀಸ್ ಅಂದ್ಮೇಲೆ ಇವೆಲ್ಲ ದೊಡ್ಡ ಎಲಿಮೆಂಟ್ಸ್ ಪ್ರೆಸೆನ್ಸ್ ಏನೈತೆ ಅಂತ ಗೊತ್ತಾಕೈತಿ. ಮೂವಿದ ಮೇನ್ ಪಾಯಿಂಟ್ ಏನಿರತ್ತೆ ಅಂತಂದ್ರೆ ಮೂವಿದ ಸ್ಟೋರಿ ಲೈನ್ ಇದೈತಿ, ಏನ್ ಡಿಫ್ರೆಂಟ್ ನಮ್ಗೆ ಪ್ರೆಸೆಂಟ್ ಮಾಡ್ಯಾರಪ್ಪ ಅಂತಂತ. ಈ ಮಾರ್ಟಿನ್ ಮೂವಿ ಅಕಸ್ಮಾತ್ ಸ್ಟೋರಿ ಒಳಗೆ ಎಲ್ಲರೂ ಕನೆಕ್ಟ್ ಆತಂತಂದ್ರೆ ಆರಾಮ್ಸಿ ಸಕ್ಸಸ್ಫುಲ್ ಆಗ್ತೈತಿ. ಬಜೆಟ್ ಅಂತೂ ರಿಕವರಿ ಮಾಡಬಾರ್ದೈತಿ ಬಿಡ ನಮ್ ಕನ್ನಡ ಇಂಡಸ್ಟ್ರಿ. ಒಂದಿಷ್ಟು CGI VFX ಸ್ವಲ್ಪ ಲೋ ಕಾಣ್ತೈತಿ ಟ್ರೇಲರ್ ನೋಡಿದ್ರೆ. ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ತಳಗೆ ಹೇಳ್ರಿ. ಯಾರು ವಿಡಿಯೋದ ಆಜು ಬಾಜು ಹೊಂಟಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಮೇಡ ಟೇಕ್ ಕೇರ್ ಅಂಡ್ ಬಾಯ್. ಸಬ್ಸ್ಕ್ರೈಬ್ ಮಾಡಕ್ ಹೋಗ್ಬಿಡ್ರಿ.